ಜಿಲ್ಲೆಯಲ್ಲಿ ಹಾಳಾಗಿದೆ 136 ಶುದ್ಧ ನೀರಿನ ಘಟಕಗಳು. ಕೆಲ ಕಡೆ 2 ವರ್ಷಗಳಿಂದ ಶುದ್ಧ ಕುಡಿಯೋ ನೀರಿಲ್ಲ. ಏನ್ ಮಾಡ್ತಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವರು? ಕೋಲಾರದಲ್ಲಿ ನೀರಿಗೆ ಹಾಹಾಕಾರದ ಸ್ಟೋರಿ ಇದು. ನಮ್ಮ ಕೆರೆ ನೀರು ಹೆಂಗಿದೀವಿ ಹಂಗೆ ಈ ನೀರು ಕುಡಿದಾಗ ನಮ್ಮೂರಿನ ಪ್ರತಿಯೊಬ್ಬರಿಗೂ ಕಾಯಿಲೆ. 15 ರೂಪಾಯಿ ಕೊಟ್ಟು ಕೊಂಡ್ಕೊಂತಾ ಇದೀವಿ ನಾವು. ಇವಾಗ ಬೇಸಿಗೆ ಕಾಲ, ನೀರು ಜಾಸ್ತಿ ಬೇಕು. ಆ ಎಲ್ಲ ಬಡ ಮಕ್ಕಳು. ಕೋಲಾರ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಜಿಲ್ಲೆಯಲ್ಲಿ 136 ಶುದ್ಧ ಕುಡಿಯೋ ನೀರಿನ ಘಟಕ ಬಂದ್ ಆಗೋಗ್ಬಿಟ್ಟಿದೆ. ಕೋಲಾರ ಜಿಲ್ಲೆಯಲ್ಲಿ ನೀರಿಗಾಗಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಒಟ್ಟು 136 ಶುದ್ಧ ನೀರಿನ ಘಟಕ ಹಾಳಾಗಿ ಹೋಗ್ಬಿಟ್ಟಿದೆ. ಕಳೆದ 1.5 ವರ್ಷದಿಂದ ನೀರಿನ ಫಿಲ್ಟರ್ಗಳು ಬಂದ್ ಮಾಡಿಬಿಟ್ಟಿದ್ದಾರೆ. 1.5 ವರ್ಷ ಬರೋಬ್ಬರಿ. ಜನರು ಹಾಗಾದ್ರೆ ಏನ್ ಮಾಡ್ಬೇಕು ಹೇಳಿ? 6 ತಾಲೂಕುಗಳಲ್ಲಿ ಒಟ್ಟು 1239 ಶುದ್ಧ ಕುಡಿಯೋ ನೀರಿನ ಘಟಕ ಇದೆ. 1239ರಲ್ಲಿ 1103 ಘಟಕಗಳಿಗೆ ಮಾತ್ರ ನೀರಿನ ಸೌಲಭ್ಯ ಇರೋದು. ಕೆಟ್ಟು ನಿಂತೇ ಹೋಗ್ಬಿಟ್ಟಿವೆ 136 ನೀರಿನ ಘಟಕಗಳು. ಕೆಲ ಗ್ರಾಮದಲ್ಲಿ, ಕೆಲ ಭಾಗದಲ್ಲಿ ಕುಡಿಯೋ ನೀರೇ ಇಲ್ಲ. ಹಾಹಾಕಾರ ಎದುರಾಗಿದೆ. ಕೆಲ ಕಡೆ ಗುತ್ತಿಗೆದಾರರು ಕರೆಂಟ್ ಬಿಲ್ ಕಟ್ಟಿಲ್ಲ. ಹೀಗಾಗಿ ಆ ನೀರಿನ ಪ್ಲಾಂಟ್ ಬಂದಾಗ ಹೋಗಿದೆ. 1 ಕ್ಯಾನ್ ನೀರಿಗೆ 20 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಅಂದ್ರೆ ನೀರನ್ನು ಖರೀದಿ ಮಾಡುವಂತ ಪರಿಸ್ಥಿತಿ ಇಲ್ಲಿನ ಜನರಿಗೆ ಬಂದ್ಬಿಟ್ಟಿದೆ. 1 ಕ್ಯಾನಿಗೆ ಬರೋಬ್ಬರಿ 20 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ ಜನರು. ಜಿಲ್ಲಾಡಳಿತದ ಮೇಲೆ ಕೋಲಾರ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 1300 ಚಿಲ್ಲರಿ ಶುದ್ಧ ಕುಡಿಯೋ ನೀರಿನ ಘಟಕ ಇರುವಂಥದ್ದು. ಆದ್ರೆ ಅದರಲ್ಲಿ ಬರೋಬ್ಬರಿ 200 ಚಿಲ್ಲರೆ ಹಾಳಾಗಿ ಹೋಗ್ಬಿಟ್ಟಿದೆ. ನೀರಿನ ಫಿಲ್ಟರ್ನೇ ಬಂದ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿನ ಜನರು ಹಾಕಿದ್ರೆ ಏನು ಮಾಡಬೇಕು? 20 ರೂಪಾಯಿ ಕೊಟ್ಟು 1 ಕ್ಯಾನನ್ನ ಖರೀದಿ ಮಾಡುವಂಥ ಪರಿಸ್ಥಿತಿ ಅಲ್ಲಿನ ಜನರಿಗೆ ಬಂದು ನಿಂತಿದೆ. 5 ತಿಂಗಳಾಗಿದೆ ಕೆಟ್ಟೋಗ್ಬಿಟ್ಟು. PDO ಅವ್ರಿಗೆ ಹೇಳಿದಿರಿ, AWಗೆ ಹೇಳಿದಿರಿ, ಇಂಜಿನಿಯರ್ಗೆ ಹೇಳಿದ್ದೀವಿ, ಕಾಂಟ್ರಾಕ್ಟರ್ಗೆ ಹೇಳಿದ್ದೀವಿ. 5 ತಿಂಗಳಿಂದ ಫ್ಲೋರೈಡ್ ಹಂಗೆ ಇದೆ. ಆ ಕುಡಿಯೋ ನೀರಿಗನ್ನ ನಮ್ಮ ಕೆರೆ ನೀರು ಹೆಂಗಿದೆಯೋ ಹಂಗೆ ಇದೆ. ಗಮನಕ್ಕೆ ತಂದುಕೊಂಡಿಲ್ಲ. ಆದರೆ ಈ ನೀರು ಕುಡಿದಾಗ ನಮ್ಮೂರಿನ ಪ್ರತಿಯೊಬ್ಬರಿಗೂ ಕಾಯಿಲೆ. ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಇದೇ ಸರೋಗ್ಬಿಟ್ಟಿದೆ ಎಲ್ಲ ಸಮಸ್ಯೆಗಳು. ಈಗ ನಾವು ಎಷ್ಟನ್ನ ಕೇಳ್ಕೊಳ್ಳೆ, ಈಗ ಬರ್ತೀನಿ ಅಂತವನೇ, ಆಗೋ ಬರ್ತೀನಿ ಅಂತವನೇ. ಅದ್ರಿಗೆ ನಾವೇನು ಹೇಳಿದ್ವಿ ಬೆಳಗ್ಗೆ ನಮ್ಮ ಫಿಲ್ಟ್ರ್ ಇವರಿದ್ದಾರೆ, ವಾಟರ್ ಮ್ಯಾನ್ ಅವರು ಇದ್ರ ಉಸ್ತುವಾರಿ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ವಿ ನೀನು ಅವ್ರಿಗೆ ದುಡ್ಡು ಕೊಡಬೇಡ ಇನ್ನು ಮ್ಯಾಕ, ಅವ್ನು ಕಾಂಟ್ರಾಕ್ಟ್ದಾರನೇ ಬರಲಿ. ನೀರು ಬರ್ತಾ ಇದೆ, ಫ್ಲೋರೈಡ್ ನೀರು ಹಂಗೆ ಇದೆ. ಫ್ಲೋರೈಡ್ ಫಿಲ್ಟರ್ ಆಗ್ತಾ ಇಲ್ಲ. ಅದನ್ನು ಕುಡಿಯೋದಕ್ಕಿಂತ ಪಕ್ಕದಳ್ಳಿನಲ್ಲಿ ಎತ್ಕೊಂಡ್ಬಂದು ಕುಡಿತಾ ಇರೋ ಪ್ರತಿಯೊಬ್ಬರು ಎಲ್ಲ ಹಾಸ್ಪಿಟ್ಲು ಎಲ್ರಿಗೂ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ. ಇದು ಗಂಟ್ಲು ಇದಾಗೋದು, ಕೆಮ್ಮು ಎಲ್ಲ ಒಂಥರ ಕೈ ಕೀಲುಗಳೆಲ್ಲ ನೋವು ಈ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದ್ರ ನಾವು ಸರ್ಕಾರ ಗಮನಕ್ಕೆ ತಂತೀವಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರೂ ನಮಗೆ ನೀರು 1 ಕ್ಯಾನ್ ತಗೋಬೇಕಂದ್ರೆ 15 ರೂಪಾಯಿ ಕೊಡ್ಬೇಕು ಸರ್. 15-20 ರೂಪಾಯಿ ಕೊಡಬೇಕು. ಇಲ್ಲಿ ಫಿಲ್ಟ್ರ್ ಇದೆ, ಕೆಟ್ಟೋಗಿದೆ, ಅದು ಸರಿ ಮಾಡಿಸ್ಬೇಕಷ್ಟೆ. 2 ಇಯರ್ಸ್ ಆಯ್ತು ಸರ್. ಅದು ಸರಿ ಮಾಡಿದ್ರೆ ನಮಗೆ 15 ರೂಪಾಯಿ ಇಕ್ಕೋಬಾದ್ರು ನಮಗೆ 5 ರೂಪಾಯಿ ಅಲ್ಲೇ ಸಿಗುತ್ತೆ ಅಲ್ವಾ ಸರ್. ಇವಾಗ ಬೇಸಿಗೆ ಕಾಲ, ನೀರು ಜಾಸ್ತಿ ಬೇಕು. ಆ ಎಲ್ಲ ಬಡ ಮಕ್ಕಳು 500 ಮನೆ ಇದೆ, 1000 ಜನ ಇರ್ತಾರೆ ಸರ್. ಯಾರು ಹಂಗೆ ಸರಿ ಮಾಡಿಸೋರು ಯಾರು ಇಲ್ಲ ಸರ್. ಬಡವರು ಇರೋ ಜಾಗ ಅಲ್ವಾ ಸರ್, ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದೊಂದು ಟೈಮ್ ಹಾಲ್ಗೆ ಇರಲ್ಲ ಅವ್ರಿಗೆ ಪಾಪ. 20 ರೂಪಾಯಿ ಇಕ್ಕಿ ನೀರಲ್ಲಿ ಸರ್ ಕುಡಿಯೋದು ಕಷ್ಟ ಆಗುತ್ತೆ ಸರ್. ಬೇಗ ರೆಡಿ ಮಾಡಿಸಿ. ನಮ್ಮ ಇಂದಿರಾನಗರಲ್ಲಿ ಫಿಲ್ಟರ್ ನೀರಿನ ಸೌಲಭ್ಯ ಇಲ್ಲ. 3 ವರ್ಷ ಆಗಿದೆ ಅದು ಕೆಟ್ಟೋಗಿ. ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಏರಿಯಾಗೆ ಫಿಲ್ಟರ್ ನೀರಿನ ಸೌಲಭ್ಯ ಕೊಡಬೇಕು ಅಂತ. ಸಾವಿರಾರು ಜನ ಇದ್ದಾರೆ. ಇವರೆಲ್ಲ ತುಂಬಾ ಕಷ್ಟಪಡ್ತಿದ್ದಾರೆ. ಇವಾಗ ನೀರಿಗೆ ಬೇರೆ ಕಡೆ ತಗೊಂಡು ಕುಡಿಯೋ ಪರಿಸ್ಥಿತಿ ಇದೆ. 1 ಕ್ಯಾನ್ಗೆ ನಾವು 20 ರೂಪಾಯಿ ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಲ್ಲಾದರೆ 5 ರೂಪಾಯಿ ಸಿಗುತ್ತೆ, ಇಲ್ಲಾದರೆ 20 ರೂಪಾಯಿ ಕೊಟ್ಟು ನಾವು ಅದನ್ನು ಪರ್ಚೇಸ್ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದು ಅಲ್ಲಿ ನೋಡಿ ಅದನ್ನು ಸ್ವಲ್ಪ ಸರಿಪಡಿಸ್ಬೇಕಂತ. ನೀವು ದಯಮಾಡಿ ಸ್ವಲ್ಪ ನಮ್ಮ ಏರಿಯಾಗೆ ಏನಾದರೂ ಒಂದು ಸೌಲಭ್ಯ ಮಾಡಬೇಕಂತ ಕೋರ್ತಾ ಇದ್ದೀನಿ. ನಾವು ಅಲ್ಲೋಗಿ ಹಿಡ್ಕೊಂಡು ಬರ್ತಾ ಇಲ್ಲ, ಊರೊಳಗೆ ಬರ್ತೈತೆ. ಈಗ ನಾವೇನು ಮಾಡ್ಬೇಕಂದ್ರೆ 15 ರೂಪಾಯಿ ಕೊಟ್ಟು ಕೊಂಡ್ಕೊತಾ ಇದ್ದೀವಿ ನಾವು. ಇತ್ತು ಫಸ್ಟು, ಅದರಲ್ಲಿ ಏನೋ ಹಾವು ಸೇರ್ಕೊಂಡೈತೆ ಅಂತೇಳ್ಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ರು. ಮತ್ತು ಅದನ್ನು ಸರಿ ಮಾಡಲಿಲ್ಲ. ಊರೊಳಗೇ ಬರ್ತೈತೆ. ಇವಾಗ 3 ಟೆಂಪು ಬರ್ತೈತೆ. ದಿನ ಬರ್ತಾ ಇದ್ದಾರೆ. ನಾವು ಒಂದೊಂದು ಕ್ಯಾನ್ ತಗೊತಾ ಇದ್ದೀವಿ. 15 ರೂಪಾಯಿ ಕೊಡ್ಬೇಕು ನಾವು. ಇನ್ನು ಜಾಸ್ತಿ ಅಂದರೆ ಇನ್ನೇನು ಮಾಡೋದು? ಅಲ್ಲಿ ಕಾಸು ಹೋದರೆ ಹೋಗ್ಲಿ ಅಂತೇಳ್ಬಿಟ್ಟು ನಾವು ಮನೆಗಳ ಹತ್ರನೇ ಬರ್ತಾ ಐತೆ ಟೆಂಪು, ಅದರಲ್ಲಿ ತಗೊತಾ ಇದ್ದೀವಿ. 245
ಶುದ್ಧ ಕುಡಿಯುವ ನೀರು ಘಟಕಗಳು ನಮ್ಮ ತಾಲೂಕಿನಲ್ಲಿದ್ದಾವೆ ಸರ್. 25 ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಮಾನ್ಯ ಉಪಲೋಕಾಯುಕ್ತ ಸಾಹೇಬರು ಅನಿರೀಕ್ಷಿತವಾಗಿ ಒಂದು ಭೇಟಿ ಮಾಡಿ ಸುಮೋಟೋ ಕೇಸ್ಗಳನ್ನು ಮಾಡಿದ್ರು ಸರ್. ಆಗ 39 ದುರಸ್ತಿಯಲ್ಲಿದ್ದವು. ಈ ಒಂದು ನಾವು ಟೆಕ್ನಿಷಿಯನ್ಸನ್ನು ಕರೆಸಿ ಎಲ್ಲವನ್ನು ಇನ್ಸ್ಪೆಕ್ಷನ್ ಮಾಡಿಸಿದಾಗ 3 ರಿಂದ 4 ವರ್ಷವರೆಗೂ ಅದು ನಿಲ್ತು, ದುರಸ್ತಿಯಾಗಿ 3-4 ವರ್ಷ ಆಗಿತ್ತು. ಆಮೇಲೆ ನಾವು ಈಗ ಟೋಟಲ್ 11 ದುರಸ್ತಿ ಪಡಿಸಿದ್ದೀವಿ. ಇನ್ನು 28 ಬಾಕಿ ಇದೆ ದುರಸ್ತಿ ಪಡಿಸಲು. ಅದರಿಗೆ 62.5 ಲಕ್ಷಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ವಿ ಎಸ್ಟಿಮೇಟ್ ಮಾಡಿ. ಪ್ರಸ್ತುತ 3 ಲಕ್ಷ ರಿಲೀಸ್ ಆಗಿದೆ. ಆ 3 ಲಕ್ಷದಲ್ಲಿ 6 ಫಿಲ್ಟ್ರು ಅನ್ನು ನಾವು ದುರಸ್ತಿ ಪಡಿಸ್ತಾ ಇದ್ದೀವಿ. ಈಗ ಅದರಲ್ಲಿ ಯಾವುದಾದ್ರೂ ದುರಸ್ತಿ ಆದರೆ ಕೂಡಲೇ 24 ಗಂಟೆಯಲ್ಲಿ ಅದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅದರಂತೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಆದಷ್ಟು ಬೇಗ 28 RO ಪ್ಲಾಂಟ್ಸ್ ನಾವು ರಿಪೇರಿ ಮಾಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘುರಾಜ್, ಕುಡಿಯೋ ನೀರಿನ ಘಟಕಗಳು ಎಷ್ಟು ಕೆಟ್ಟು ಹೋಗಿದೆ, ಇದರಿಂದಾಗಿ ಜನರಲ್ಲಿ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗಿರೋದು, ಅದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿಲ್ವಾ, ಹೇಗೆ ರಘುರಾಜ್? ಖಂಡಿತ ಧನುಶ್ರೀ, ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಅದು ಫ್ಲೋರೈಡ್ ಅಂಶ ಹೆಚ್ಚಿರ್ತಕ್ಕಂಥ ಒಂದು, ಅಂದ್ರೆ ಈ ಒಂದು ಅಂತರ್ಜಲ ಭಾಗದಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಿರ್ತಕ್ಕಂಥ ಒಂದು ಜಿಲ್ಲೆ. ಹಾಗಾಗಿನೇ ರಾಜ್ಯ ಸರ್ಕಾರ ಅತಿ ಹೆಚ್ಚು ಒಂದು ವಾಟರ್ ಫಿಲ್ಟರ್ ಗಳನ್ನ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಬರೋಬ್ಬರಿ 1,500ಕ್ಕೂ ಹೆಚ್ಚು ಒಂದು ನೀರಿನ ಶುದ್ಧ ಕುಡಿಯುವ ಘಟಕಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಜನರು ಒಳ್ಳೆ ಒಂದು ನೀರನ್ನ ಕುಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಆದ್ರೆ ಈ ಒಂದು ವಾಟರ್ ಫಿಲ್ಟರ್ ಗಳ ಒಂದು ನಿರ್ವಹಣಾ ಮಟ್ಟ ಯಾವ ಒಂದು ಹಂತಕ್ಕೆ ತಲುಪಿದೆ ನಾವಿಲ್ಲಿ ಗಮನಿಸಬಹುದು. 2-3 ವರ್ಷ ಆದ್ರೂ ಕೂಡ ಈ ಒಂದು ಕೆಟ್ಟಿರ್ತಕ್ಕಂಥ ವಾಟರ್ ಫಿಲ್ಟರ್ ಗಳನ್ನ ಸರಿ ಮಾಡುವಂತಹ ಒಂದು ಕೆಲಸವನ್ನ ಜಿಲ್ಲಾ ಪಂಚಾಯತಿ ಜೊತೆಗೆ ತಾಲೂಕ್ ಪಂಚಾಯತಿ ಹಾಗೂ ಈ ಒಂದು ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಇಲಾಖೆ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ನಾವು ಗಮನಿಸಬಹುದು. ಇಲ್ಲಿ ಕೇವಲ ಒಂದು ನಂಬರ್ ಅಷ್ಟೇ, ಈ ಒಂದು 136 ಸಂಖ್ಯೆ ಕೆಟ್ಟಿರ್ತಕ್ಕಂಥದ್ದು. ಆದ್ರೆ ಬಹಳಷ್ಟು ವಾಟರ್ ಫಿಲ್ಟರ್ ಗಳಲ್ಲಿ ಇರ್ತಕ್ಕಂಥ ನೀರನ್ನ ಜನರು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಜನರು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ವಾಟರ್ ಫಿಲ್ಟರ್ ಗಳ ಒಂದು ದುರಸ್ತಿ ಕಾರ್ಯ ಕೂಡ ಆಗಿಲ್ಲ. ಅಂದ್ರೆ ಆ ಒಂದು ವಾಟರ್ ಫಿಲ್ಟರ್ ಗಳನ್ನ 1 ವರ್ಷಕ್ಕೋ ಅಥವಾ 6 ತಿಂಗಳಕ್ಕೋ ದುರಸ್ತಿ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಈ ಒಂದು ವಾಟರ್ ಫಿಲ್ಟರ್ ನೀರನ್ನ ಫಿಲ್ಟರ್ ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಆ ಒಂದು ಫಿಲ್ಟರ್ ಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಒಂದು ಕಳಪೆ ಒಂದು ಗುಣಮಟ್ಟ ಇರ್ತಕ್ಕಂಥದ್ದು. ಹಾಗಾಗಿ ನೀರು ಕೂಡ ಸರಿಯಾಗಿ ಫಿಲ್ಟರ್ ಆಗ್ತಾ ಇಲ್ಲ. ಹಾಗಾಗಿನೇ ಈ ಒಂದು ಫಿಲ್ಟರ್ ನೀರು ಇದ್ರೂ ಕೂಡ ಜನರು ಬೇರೆ ಕಡೆಗೆ ಹೋಗಿ ನೀರನ್ನ ತೆಗೆದುಕೊಂಡ್ ಬರ್ತಾ ಇದ್ದಾರೆ ಅಥವಾ ಬೋರ್ವೆಲ್ ನೀರನ್ನೇ ಕುಡಿತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಫಿಲ್ಟರ್ ನೀರು ಫಿಲ್ಟರ್ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳಷ್ಟು ಗ್ರಾಮದಲ್ಲೂ ಕೂಡ ಕೇಳಬಹುದು. ಹಾಗಾಗಿನೇ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಕೇವಲ 136 ಸಂಖ್ಯೆಯಲ್ಲಿ ಮಾತ್ರ ಫಿಲ್ಟರ್ ಇಲ್ಲಿ ಕೆಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಹುತೇಕ ಗಡಿ ಭಾಗ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಈ ಒಂದು ಶ್ರೀನಿವಾಸಪುರ ತಾಲೂಕು ಮತ್ತೆ ಮುಳಬಾಗಿಲು ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಈ ಒಂದು ವಾಟರ್ ಫಿಲ್ಟರ್ ಗಳು ಕೆಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಗಮನಿಸಬಹುದು ಕಳೆದ 2-3 ವರ್ಷಗಳಿಂದ ಈ ಒಂದು ಫಿಲ್ಟರ್ ಗಳ ಒಂದು ನಿರ್ವಹಣೆ ಕೂಡ ಅಧಿಕಾರಿಗಳು ಮರೆತೋಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬಹುತೇಕ ಇಲ್ಲಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಫಿಲ್ಟರ್ ಗಳು ಒಂದು ಬಾಗಿಲು ಮುಚ್ಚಿರೋ ಕಾರಣಕ್ಕಾಗಿ ಜನರು ಪ್ರತ್ಯೇಕವಾಗಿ ಅಂದ್ರೆ ಬೇರೆ ಒಂದು ನೀರಿನ ಮೂಲವನ್ನು ಕೂಡ ಹುಡ್ಕೊಂಡಿದ್ದಾರೆ. ಇದನ್ನೇ ಒಂದು ದಂಧೆಯಾಗಿ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಟ್ಯಾಂಕರ್ ನೀರು ಸರಬರಾಜುದಾರರು 10 ರಿಂದ 20 ರೂಪಾಯಿ 30 ರೂಪಾಯಿ ಒಂದು ಬಿಂದಿಗೆಯಷ್ಟು ಒಂದು ಬಿಂದಿಗೆಗೆ ಒಂದು ಹಣವನ್ನ ಕೊಡುವಂತದ್ದಾಗಿದೆ. ಗ್ರಾಮೀಣ ಭಾಗದಲ್ಲಿ ಒಂದು ಬಿಂದಿಗೆ ನೀರಿಗೆ 20 ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಆ ಒಂದು ಜನರಿಗೆ ಅದು ಹೊರೆ ಆಗುತ್ತೆ. ಹಾಗಾಗಿನೇ ತಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ರಿಪೇರಿ ಆಗ್ಬೇಕಾಗಿರ್ತಕ್ಕಂಥ ವಾಟರ್ ಫಿಲ್ಟರ್ ಗಳನ್ನ ರಿಪೇರಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಬೇಸಿಗೆ ಆರಂಭ ಆಗಿರ್ತಕ್ಕಂಥದ್ದು. ಸುಡು ಬಿಸಿಲಲ್ಲಿ ಜನರು ನೀರನ್ನ ತೆಗೆದುಕೊಂಡ್ಬರ್ಬೇಕು ಅಂತ ಹೇಳಿದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಮತ್ತಷ್ಟು ಅವ್ರಿಗೆ ಹೊರೆ ಆಗುತ್ತೆ. ಹಾಗಾಗಿನೇ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕೆಟ್ಟಿರ್ತಕ್ಕಂಥ ಈ ಒಂದು ವಾಟರ್ ಫಿಲ್ಟರ್ ಗಳನ್ನ ದುರಸ್ತಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಒಂದ್ ಕಡೆ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ನಾವು ಗಮನಿಸಬಹುದು ಮತ್ತಷ್ಟು ವಾಟರ್ ಫಿಲ್ಟರ್ ಗಳು ಈಗಾಗಲೇ ಕೆಟ್ಟಿ ನಿಂತಿರ್ತಕ್ಕಂಥದ್ದು. ಈ ಒಂದು ವಾಟರ್ ಫಿಲ್ಟರ್ ಗಳನ್ನ ದುರಸ್ತಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ. ಆದ್ರೆ 65 ಲಕ್ಷ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ರೆ ಕೇವಲ 2-3 ಲಕ್ಷ ರೂಪಾಯಿ ಮಾತ್ರ ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಎಷ್ಟು ಮಾತ್ರ ಸರಿ ಅನ್ನೋದು ಈಗ ಚರ್ಚೆಗೆ ಆಗ್ತಾ ಇರ್ತಕ್ಕಂಥ ಒಂದು ಅಂಶ ಕೂಡ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ದೊಡ್ಡ ಮೊತ್ತದಲ್ಲಿ ಅಮೌಂಟ್ ಅನ್ನ ಅನುದಾನವನ್ನ ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ರೆ ಕೇವಲ 2-3 ಲಕ್ಷ ಅನುದಾನವನ್ನು ಕೊಟ್ರೆ ಎಷ್ಟು ಫಿಲ್ಟರ್ ಗಳನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಈ ಒಂದು ವಾಟರ್ ಫಿಲ್ಟರ್ ಗಳು ಯಾರು ಕೂಡ ಜನರು ಫ್ರೀ ಆಗಿ ಈ ಒಂದು ನೀರನ್ನ ತೆಗೆದುಕೊಳ್ಳೋದಿಲ್ಲ. ಕೇವಲ ಅಂದ್ರೆ 5 ರೂಪಾಯಿ ನಿಗದಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಬರ್ತಕ್ಕಂಥ ಆದಾಯದಲ್ಲಿ ಒಂದು ವಾಟರ್ ಫಿಲ್ಟರ್ ಗಳನ್ನ ಸರಿಯಾಗಿ ದುರಸ್ತಿ ಮಾಡ್ಲಿಕ್ಕೆ ಒಬ್ಬರನ್ನ ಕೂಡ ಗ್ರಾಮ ಪಂಚಾಯತಿಯಿಂದ ಒಬ್ಬರನ್ನ ನೇಮಕ ಕೂಡ ಮಾಡಿರ್ತಾರೆ. ಆದ್ರೆ ಈ ಒಂದು ದುರಸ್ತಿ ಮಾಡ್ಲಿಕ್ಕೆ ಅಂತಾನೆ ಬಂದಿರತಕ್ಕಂಥ ಹಣವನ್ನ
ಹಣವನ್ನ ಯಾಕೆ ಖರ್ಚು ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಎದುರಾಗ್ತದೆ. ಜೊತೆಗೆ ಬರ್ತಕ್ಕಂಥ ಆದಾಯದಲ್ಲಿ ಒಂದು ವಾಟರ್ ಫಿಲ್ಟರ್ ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಬಹುದಾಗಿರುತ್ತೆ. ಹಾಗಾಗಿನೇ ಈ ಒಂದು ವಾಟರ್ ಫಿಲ್ಟರ್ ಗಳಿಗೆ ದುರಸ್ತಿಗೆ ಬಂದಿರತಕ್ಕಂಥ ಹಣವನ್ನ ಯಾಕೆ ಸರಿಯಾಗಿ ಒಂದು ಖರ್ಚು ಮಾಡ್ತಾ ಇಲ್ಲ. ಆದ್ರೆ ಈ ಒಂದು ಮಾನಿಟರಿಂಗ್ ಮಾಡ್ಬೇಕಾಗಿರ್ತಕ್ಕಂಥ ತಾಲೂಕು ಪಂಚಾಯತಿ ಇಲಾಖೆ ಅಧಿಕಾರಿಗಳು ಜೊತೆಗೆ ಇಂಜಿನಿಯರ್ಗಳು ಮತ್ತೆ ಗ್ರಾಮೀಣ ನೀರು ಕುಡಿಯುವ ಸರಬರಾಜು ಮಾಡ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಇದನ್ನ ಯಾಕೆ ನಿರ್ವಹಣೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಇವತ್ತು ನಾವು ಗಮನಿಸಬಹುದು, ಬಹಳಷ್ಟು ಒಂದು ನೀರಿಗೆ ಹಾಹಾಕಾರ ಇರ್ತಕ್ಕಂಥದ್ದು. 20 ರೂಪಾಯಿ 30 ರೂಪಾಯಿ ಕೊಟ್ಟು ನೀರನ್ನ ಖರೀದಿ ಮಾಡಿ ಕುಡಿಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಜನರಿಗೆ ಒಂದು ಹೊರೆ ಕೂಡ ಆಗುತ್ತೆ. ಮತ್ತೆ ಬಹುತೇಕ ಗ್ರಾಮಸ್ಥರು ಗ್ರಾಮೀಣ ಭಾಗದ ಜನರು ಬೆಳಗ್ಗೆನೆ ಕೂಲಿಗೂ ಕೂಡ ಹೋಗ್ತಾರೆ. ಹಾಗಾಗಿನೇ ನೀರನ್ನು ಕೂಡ ಅವ್ರು ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ. ಹಂಗಾಗಿ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕುಡಿಯುವ ಒಂದು ನೀರಿನ ಒಂದು ಮೂಲ ಆಗಿರ್ತಕ್ಕಂಥ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಆದಷ್ಟು ಬೇಗ ದುರಸ್ತಿ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಗ್ರಾಮೀಣ ಭಾಗದ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಧನುಶ್ರೀ. ರಘುರಾಜ್, ಹಾಗೇನೆ ಗಮನಿಸ್ತಾ ಹೋಗ್ಬೋದು, ನೀರಿನ ಘಟಕಗಳ ಮೇಂಟೆನೆನ್ಸ್ ಒಂದ್ ಕಡೆ ಆಗ್ತಿಲ್ಲ. ಆ ಮೇಂಟೆನೆನ್ಸ್ ಯಾರಿಗೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಕೆಲವೊಂದು ಶುದ್ಧ ಕುಡಿಯೋ ನೀರಿನ ಘಟಕದಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ, ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನುವಂಥ ಆರೋಪಗಳು ಹೌದಾ ಅದು ಅಂತ? ಖಂಡಿತ ಧನುಶ್ರೀ, ನಾವು ಗಮನಿಸಬಹುದು ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಕೆಟ್ಟು ನಿಂತಿರತಕ್ಕಂತ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳ ಈಗಿನ ಪರಿಸ್ಥಿತಿಯನ್ನ ಕಂಡ್ರೆ ಖಂಡಿತ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ದುರಸ್ತಿ ಮಾಡಿದ್ರೆ ಖಂಡಿತ ಸರಿ ಹೋಗುತ್ತೆ ಅನ್ನೋಂಥ ಒಂದು ನಂಬಿಕೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಎಲ್ಲಾ ಯಂತ್ರೋಪಕರಣಗಳು ಮತ್ತೆ ಅಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥ ಎಲ್ಲಾ ಡ್ರಮ್ಗಳ ಪರಿಸ್ಥಿತಿ ಈಗ ತುಕ್ಕು ಹಿಡಿಯುವ ಒಂದು ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಹಾಗಾಗಿನೇ ಕೇವಲ 2-3 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ರೆ ಈ ಒಂದು ಏನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ದುರಸ್ತಿ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿನೇ ಇದನ್ನ ಮತ್ತೆ ರಿಪ್ಲೇಸ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಈ ಒಂದು ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ಬೇಕಾಗಿರುತ್ತೆ. ಪ್ರಮುಖವಾಗಿ ಯಾವುದೇ ಒಂದು ಗ್ರಾಮದಲ್ಲಿ ನಾವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಅಳವಡಿಕೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತ ಒಂದು ಇಲಾಖೆ ಇದೆ. ಖಾಸಗಿ ಒಂದು ಸಹಭಾಗಿತ್ವದಲ್ಲಿ ಈಗಾಗಲೇ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಗ್ರಾಮೀಣ ಒಂದು ಭಾಗದಲ್ಲಿ ಕುಡಿಯುವ ನೀರಿನ ಒಂದು ಘಟಕಗಳನ್ನ ಅಳವಡಿಕೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೈಗೊಳ್ತಾರೆ. ನಂತರ ಅವರು ಆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಒಂದು ಹ್ಯಾಂಡ್ ಓವರ್ ಅನ್ನ ಮಾಡ್ಬೇಕಾಗುತ್ತೆ, ಅಥವಾ ಈ ಒಂದು ಖಾಸಗಿ ಗುತ್ತಿಗೆದಾರರು ಯಾರು ಇದನ್ನ ಅಳವಡಿಕೆ ಮಾಡುತ್ತಾರೆ. ರಘುರಾಜ್, ಹಾಗೇನೆ ಸಂಪರ್ಕದಲ್ಲಿ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀನಿವಾಸಪುರ ಶಾಸಕ ಆಗಿರುವಂತಹ ವೆಂಕಟ ಶಿವಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟ ಶಿವಾರೆಡ್ಡಿ ಸರ್, ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಂದು? ಹೇಳಮ್ಮ ಸರ್, ಗಮನಿಸ್ತಾ ಹೋಗ್ಬೋದು, ಕೋಲಾರದಲ್ಲಿ ಕೆಲ ಭಾಗಗಳಲ್ಲಿ ಬರೋಬ್ಬರಿ 136 ಶುದ್ಧ ಕುಡಿಯೋ ನೀರಿನ ಘಟಕ ಕೆಟ್ಟು ನಿಂತಿದೆ. ನಿಮ್ ಗಮನಕ್ಕೆ ಬಂದಿದ್ಯಾ ಹೇಗೆ? ಶುದ್ಧ ಕುಡಿಯೋ ನೀರಿಗಾಗಿ ನಿಮ್ ಭಾಗದಲ್ಲಿ ಹಾಹಾಕಾರ ಶುರುವಾಗಿದೆ ಸರ್, ಅದ್ರ ಗಮನಕ್ಕೆ ಬಂದಿದ್ಯಾ ಈ ಸಮಸ್ಯೆ ನಿಮ್ದು? ಯಾಕೆ ಬರುದಿಲ್ಲ? ನಾನು 24 ಗಂಟೆ ಈ ಭಾಗದಲ್ಲಿರುವನು. ಸಮಸ್ಯೆಯನ್ನು ಕೂಡ ಇತ್ಯರ್ಥ ಆಗ್ಲಿಲ್ಲಲ್ಲ ಸರ್, ನಾವು ಕೂಡ ಅದ್ರ ಬಗ್ಗೆ ವರದಿ ಮಾಡ್ತಾ ಇದೀವಲ್ಲ. ಅಲ್ಲ, ಮಾಡಿ ಸಂತೋಷ. ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು. ನಾವು ಇವಾಗ ಮೊನ್ನೆ ಪ್ರಶ್ನೆ ಕೂಡ ಹಾಕಿದ್ದೆ ಅಸೆಂಬ್ಲಿಯಲ್ಲಿ. ಅದು ಕೆಲವು ಬೋರ್ವೆಲ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿ ಟಾಸ್ಕ್ ಫೋರ್ಸ್ ಅಲ್ಲಿ ನಾಳಿದ್ದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ಇಟ್ಕೊಂಡಿದೀವಿ. ನನ್ನ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದೇನೆ. ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತ ದೊಡ್ಡ ಸಮಸ್ಯೆಗಳಿಲ್ಲ. ಒಂದು 10-15 ಪ್ಲೇಸಸ್ ಅಲ್ಲಿ ಆ ಸಮಸ್ಯೆ ಇರುತ್ತೆ. ಒಂದ್ ಕಡೆ ನೀರ್ಗೂ ಕೂಡ 20 ರೂಪಾಯಿ 30 ರೂಪಾಯಿ ಕೊಡ್ಕೊಂಡು ಪರ್ಚೇಸ್ ಮಾಡ್ತಾ ಇದಾರೆ, ನೀರ್ನ ಖರೀದಿ ಮಾಡ್ತಾ ಇದಾರೆ ಸರ್. ಅಂತ ಪರಿಸ್ಥಿತಿ ಆ ಜನರಿಗೆ ಬಂದ್ ನಿಂತಿದಲ್ಲಿ ಇಲ್ಲ. ಅದನ್ನ ವಿ ಆರ್ ಟ್ಯಾಕಲಿಂಗ್ ದಿ ಸಿಚುವೇಶನ್. ನಾವು ಅಪ್ ಟು ಡೇಟ್ ಆಗಿದ್ದೇವೆ. ಸ್ವಲ್ಪ ಸಮಸ್ಯೆಗಳಿದೆ. ಒಂದು ವೀಕ್ ಅಲ್ಲಿ ವಿ ಆರ್ ಸಾಲ್ವಿಂಗ್ ದಟ್. ಇನ್ನೊಂದು ಕೆಲವು ಕಡೆ ಸರಿಯಾಗಿ ಮೇಂಟೆನೆನ್ಸ್ ಆಗ್ತಿಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತದೆ. ಅಂದ್ರೆ ಈಗ ಕುಡಿಯೋ ಶುದ್ಧ ನೀರಿನ ಘಟಕದಲ್ಲೂ ಕೂಡ ನೀರು ಕುಡಿದ್ರೂ ಕೂಡ ಆರೋಗ್ಯ ಸಮಸ್ಯೆ ಎದುರಾಗ್ತಿದೆಯಾ ಅಂತ ಅಲ್ಲಿನ ಸ್ಥಳೀಯರು ನಮ್ಗೆ ಈಗಾಗಲೇ ಬೈಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲಿ ಉದ್ಭವ ಆಗಿಲ್ಲ, ಅದಕ್ಕೆ ಬಿಡುವುದೂ ಇಲ್ಲ. ನಾನು 50 ವರ್ಷದಿಂದ MLA, ಅರ್ಥ ಆಯ್ತಾ? ಸಿನ್ಸ್ 1983 ಐ ಆಮ್ MLA. ಸರ್, ಹಾಗೇನೆ ನಮ್ಮ ಪ್ರತಿನಿಧಿ ರಘುರಾಜ್ ಸಂಪರ್ಕದಲ್ಲಿದ್ದಾರೆ ಸರ್, ಅವ್ರ ಜೊತೆ ಸ್ವಲ್ಪ ಮಾತನಾಡಿ. ಅಲ್ಲಿ ಗ್ರೌಂಡ್ ವರ್ಕ್ ಮಾಡಿದವರು ಇದೇ ಒಂದು ಸಮಸ್ಯೆ ಬಗ್ಗೆ. ರಘುರಾಜ್ ಮಾತನಾಡಿ. ರಘುರಾಜ್, ವೆಂಕಟ ಶಿವಾರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಶ್ರೀನಿವಾಸಪುರ ತಾಲೂಕಿನ ಏನು ಇಂದ್ರನಗರ ಬಡಾವಣೆ ಇದೆ ಸರ್, ಅಲ್ಲಿ ವಾಟರ್ ಫಿಲ್ಟರ್ ಕೆಟ್ಟು ನಿಂತಿರ್ತಕ್ಕಂಥ ಸರ್, ಅಲ್ಲಿ ಒಂದು ಸಮಸ್ಯೆ ಹೆಚ್ಚಾಗಿದೆ ಆ ಒಂದು ಭಾಗದಲ್ಲಿ. ಮತ್ತೆ ಈ ಒಂದು ಅಡ್ಡಗಾಲ ಆ ಒಂದು ಭಾಗದಲ್ಲಿ ಕೂಡ ಸಮಸ್ಯೆ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಈವಾಗಲೇ ನಾನು ಟ್ಯಾಕಲ್ ಮಾಡ್ತೇನೆ. ನಮ್ಮ ಚೀಫ್ ಆಫೀಸರ್ಗೆ ಹೇಳಿ ಇವಾಗಲೇ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೇನೆ. ಓಕೆ ಸರ್, ಆಕ್ಷನ್ ತೆಗೆದುಕೊಳ್ಳಿ. ಯಾಕಂದ್ರೆ ಅಲ್ಲಿ ಮಧ್ಯಮ ವರ್ಗದವರೇ ಅತಿ ಹೆಚ್ಚು ಈ ಶುದ್ಧ ಕುಡಿಯೋ ನೀರಿನ ಘಟಕದ ಮೇಲೆ ಅವಲಂಬಿತ ಆಗಿದ್ದಾರೆ. ಸೊ ಇನ್ನದ್ರ ಜೊತೆಗೆ ಮೇಂಟೆನೆನ್ಸ್ ಸರಿಯಾಗಿ ಆಗ್ತಿಲ್ಲ ಅಂತ ಆರೋಪ. ಐ ಆಮ್ ಅಟ್ ಇಟ್ ಟೋಟಲಿ. ನಾನು ಪ್ರಶ್ನೆನೂ ಕೇಳಿದ್ದೇನೆ ಎಲ್ಲ ಮೊನ್ನೆ, ಕಾಲಿಂಗ್ ಅಟೆನ್ಷನ್. ಅದಕ್ಕೆ ಫೇವರಬಲ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸರ್ಕಾರದವರು. ಇಮಿಡಿಯೇಟ್ ಆಗಿ ನೀವು ದುಡ್ಡು ರಿಲೀಸ್ ಮಾಡ್ತೇವೆ ಅಂತ. ಸೊ ಟ್ಯೂಸ್ಡೇ ನಾವು ವಿ ಆರ್
holding a task force committee meeting. ಓಕೆ ಓಕೆ ಥ್ಯಾಂಕ್ ಯು ವೆಂಕಟೇಶ್ ಶಿವರೆಡ್ಡಿ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ನೀವು ಕೂಡ ಹಾಗೇನೆ ಥ್ಯಾಂಕ್ ಯು ರಘುರಾಜ್ ನೀವು ಕೂಡ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗಿ